ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಅಂತ. ನಾನು ಶನಿವಾರ ಸಂಜೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈ ಸಲ ಸ್ವಲ್ಪ ಆ್ಯನಿವರ್ಸರಿಗೆ ಸ್ಪೆಷಲಾಗಿ ಕೇಕ್ನ ಮಾಡೋಣ ಅಂತ ಹೇಳಿ ವ್ಲಾಗ್ನ ಶುರು ಮಾಡಿಕೊಂಡೆ. ಪ್ರತಿ ಸಲ ಕೂಡ ಕೇಕ್ ನಾನು ಮನೇಲಿ ಮಾಡ್ತಾ ಇರಲಿಲ್ಲ. ಬೇರೆ ಟೈಮಲ್ಲೆಲ್ಲ ಚಿಕ್ಕದಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಆದರೆ ಆ್ಯನಿವರ್ಸರಿಗಿರ್ಬೋದು, ಬರ್ತ್ಡೇಗಿರ್ಬೋದು, ಇದೆಲ್ಲ ನಾವು ಹೊರಗಡೆಯಿಂದನೇ ತರ್ತಾ ಇದ್ದೋ. ಈ ಸಲ ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಹೇಳಿ ನಾನೇ ಮನೇಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೂ ಕೂಡ ನಾನು ಹೇಳಿರಲಿಲ್ಲ, ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿನೇ ಕೇಕ್ನ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಗೋಧಿ ಹಿಟ್ಟು ಮತ್ತು ಬೆಲ್ಲನ ಬಳಸ್ಕೊಂಡು ಒಂದು ಹೆಲ್ದಿಯಾಗಿ ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ವೆನಿಲಾ ಎಸೆನ್ಸ್ನೆಲ್ಲ ನಾನು ಯೂಸ್ ಮಾಡಿಲ್ಲ. ಮನೇಲಿ ಏನೇನು ಸಿಗುತ್ತೆ ಅದನ್ನೇ ಬಳಸ್ಕೊಂಡು ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಮಾಡೋದ್ರ ಜೊತೆಗೆ ರಾತ್ರಿ ಊಟ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಂಡು ಬಿಡೋಣ ಅಂತ ರೈಸ್ನ ಇಟ್ಟಿದ್ದೀನಿ. ಆ ಕೇಕ್ ಸ್ವಲ್ಪ ಲೇಟ್ ಆಗುತ್ತಲ್ವ ಮಾಡೋದು, ಹಾಗಾಗಿ ಬೇಗ ಆಗೋ ಥರ ಮೊಸರನ್ನನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಗೋಧಿ ಹಿಟ್ಟಿನ ಕೇಕ್ ಮಾಡಲಿಕ್ಕೆ ಒಂದು ಕೇಕ್ ಮೆಜರಿಂಗ್ ಕಪ್ನ ತೊಗೊಂಡಿದ್ದೀನಿ. ಇದರಲ್ಲೇ ಕಾಲು ಭಾಗ ಅರ್ಧ ಭಾಗ ಪೂರ್ತಿ ಅಂತ ಕೊಟ್ಟಿರ್ತಾರೆ. ಇದೊಂದು ಕಪ್ ತೊಗೊಂಡ್ರೆ ಸಾಕು. ಈ ಕಪ್ ಇಲ್ಲ ಅಂದರೂ ಕೂಡ ಯಾವುದಾದ್ರೂ ಒಂದು ಕಪ್ಪಲ್ಲಿ ನಾವು ಅಳತೆನ ಮಾಡ್ಕೊಳ್ಬೋದು. ಇವಾಗ ನಾನು ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿನ ಒಂದು ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮನೆ ನಾವು ಸ್ವಲ್ಪ ಸ್ವೀಟ್ನ ಕಡಿಮೆ ತಿಂತೀವಿ, ಹಾಗಾಗಿ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ತಿನ್ನೋಂಗಿದ್ರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ಹಾಗೆ ಒಂದು 2 ಸ್ಪೂನ್ ಆಗೋವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ನೀರು ಹಾಕ್ಕೊಂಡ್ಬಿಟ್ರೆ ಕೇಕು ಸರಿಗೆ ಬರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾನು ಬೆಲ್ಲ ಕರಗೋವಷ್ಟು ಕುದಿಸ್ಕೊಳ್ತೀನಿ. ಕುದಿಸ್ಕೊಳ್ಳೋದು ಕೂಡ ಬೇಡ, ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಇವಾಗ ನೋಡ್ತಿರ್ಬೋದು ಬೆಲ್ಲ ಕೂಡ ಕಂಪ್ಲೀಟಾಗಿ ಕರಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಆ ಕೇಕ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಒಂದು ಬೌಲ್ಗೆ ಈ ತಣ್ಣಗಾಗಿರೋ ಬೆಲ್ಲದ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲ ಆದರೂ ಕೂಡ ಅದರಲ್ಲೂ ಸಣ್ಣ ಸಣ್ಣ ಕಲ್ಲಿರುತ್ತೆ, ಹಾಗಾಗಿ. ಇವಾಗ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಾಲು ಭಾಗದಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1/4 ಕಪ್ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 1/4 ಭಾಗದಷ್ಟು ಮೊಸರನ್ನ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ರಿಫೈನ್ಡ್ ಆಯಿಲ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ರಿಫೈನ್ಡ್ ಆಯಿಲ್ನೇ ಬಳಸ್ಕೊಳ್ಬೇಕು, ಇಲ್ಲಾಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ತುಪ್ಪದ ಬದಲು ರಿಫೈನ್ಡ್ ಆಯಿಲ್ನ ಬಳಸ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡ್ಬಿಟ್ರೆ ಅದೇ ಥರ ಸ್ಮೆಲ್ ಬರುತ್ತೆ, ಕೇಕ್ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಎಣ್ಣೆ, ಮೊಸರು, ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಣ್ಣೆ ಸಪ್ರೇಟ್, ಬೆಲ್ಲದ ನೀರು ಸಪ್ರೇಟ್ ಆಗೋ ಥರ ಇರಬಾರ್ದು. ಕಂಪ್ಲೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಬರುತ್ತೆ ಕೇಕು. ಇವಾಗ ಒಂದು ಬೌಲ್ಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ಪಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ರವೆ ಸರಿ ಹೋಗುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಕೂಡ ತೊಗೊಂಡಿದ್ದೀನಿ. ಇದನ್ನೆರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗಲ್ಲ, ಹಾಗಾಗಿ ಸ್ವಲ್ಪ ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇವಾಗ ಒಂದು ಅರ್ಧ ಭಾಗ ಕೇಕ್ ಮಾಡ್ಕೊಳ್ಳೋ ಕೆಲಸ ಮುಗೀತು. ಅಷ್ಟರಲ್ಲಿ ಕಡಾಯಿ ಕೂಡ ಬಿಸಿ ಆಗಿಬಿಡಲಿ ಅಂತ ಒಂದು ಹಳೆ ಪಾತ್ರೆನ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದ್ರ ಬದಲು ಕುಕ್ಕರ್ ಕೂಡ ಇಟ್ಕೊಳ್ಬೋದು. ನಮ್ಮ ಮನೇಲಿ ಅಷ್ಟು ದೊಡ್ಡದಾಗಿರೋ ಕುಕ್ಕರ್ ಇಲ್ಲ ಅಂತ ಹೇಳಿ ಈ ಹಳೆ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಕಪ್ಪಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈ ಥರ ಉಪ್ಪಿನ ಪುಡಿ ಹಾಕೋದ್ರಿಂದ ಕೇಕ್ ತಳ ಹಿಡಿಯಲ್ಲ, ಹಾಗಾಗಿ ಇವಾಗ ಅದ್ರ ಪಾಡ್ಗದು ಬಿಸಿ ಆಗ್ತಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ನಿಧಾನಕ್ಕೆ ಬಿಸಿ ಆಗುತ್ತೆ. ಅಷ್ಟರಲ್ಲಿ ಇವಾಗ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನ ಸಪ್ರೇಟಾಗಿ ಇಟ್ಟಿದ್ನಲ್ಲ, ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಚೆನ್ನಾಗಿ ನಾವು ನೀಟಾಗಿ ಇದನ್ನು ಬೀಟ್ ಮಾಡ್ತೀವಿ ಅನ್ನೋಂಗಿದ್ರೆ ಒಂದೇ ಸಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನಾನು ಫ್ಲೇವರ್ಗೆ ಅಂತ ಏಲಕ್ಕಿ ಪುಡಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಫ್ಲೇವರ್ ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದ್ರ ಜೊತೆಗೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಮಧ್ಯೆ ಮಧ್ಯೆ ತಿನ್ನುವಾಗ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡೆ ಅಷ್ಟೇ. ಇವಾಗ ಇದಕ್ಕೆ ನಾವು ಗೋಧಿ ಹಿಟ್ಟನ್ನ ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿಗೆ ನಾನು ನೀರೇನು ಹಾಕ್ಕೊಂಡಿಲ್ಲ, ಗಟ್ಟಿ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಕೂಡ ಸೇರಿಸ್ಕೊಂಡು ಗಂಟು ಇರೋ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಾಗಿಬಿಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಕೊನೆಯಲ್ಲಿ ಸ್ವಲ್ಪ ಕಲರ್ಗಾಗಿ ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಬೆಲ್ಲ ಹಾಕಿ ಮಾಡ್ಕೊಳ್ತಾ ಇರೋದ್ರಿಂದ ಕೇಕ್ ಕಲರ್ ಸ್ವಲ್ಪ ಬೇರೆ ಥರ ಬರುತ್ತೆ. ಕೋಕೋ ಪೌಡರ್ ಹಾಕೋದ್ರಿಂದ ನೋಡೋಕೆ ಸ್ವಲ್ಪ ಚಾಕ್ಲೇಟ್ ಕೇಕ್ ಥರ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಬೇಕಿಂಗ್ ಟ್ರೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ಆ ಕೇಕ್ ತಳ ಹಿಡಿಯಲ್ಲ ಮತ್ತು ಕಪ್ಪಗಾಗಲ್ಲ ಅಂತ ಹೇಳಿ ಎಣ್ಣೆನ ನೀಟಾಗಿ ಸವರ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಗೋಧಿ ಹಿಟ್ಟು ಬೆಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಸೇರಿಸ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಹೇಳಿ, ಬಬಲ್ಸ್ ಬರದೇ ಇರಲಿ ಅಂತ ಹೇಳಿ. ಹಾಗೆ ಇವಾಗ ಉಪ್ಪು ಕೂಡ ಬಿಸಿಯಾಗಿದೆ. ಇದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಈ ಕೇಕ್ ಟ್ರೇನ ಇಟ್ಕೊಳ್ತಾ ಇದ್ದೀನಿ. 10 ನಿಮಿಷ ನಾವು ಉಪ್ಪನ್ನ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ. ಹಾಗೆ ಲೋ ಫ್ಲೇಮಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಪ್ಲೇಟಿಂದ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಟ್ಟು ಒಂದು 50 ನಿಮಿಷ ನಾನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅದು ಚೆನ್ನಾಗಿ ಬೇಯೋಷ್ಟರಲ್ಲಿ ವಿಪ್ಪಿಂಗ್ ಕ್ರೀಮ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಒಂದು 200 ಗ್ರಾಮಷ್ಟು ಗೋಡಂಬಿನ ನೆನೆಸಿಟ್ಟಿದ್ದೆ. ಅದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಏಲಕ್ಕಿ ಸೇರಿಸ್ಕೊಂಡು ಒಂದು 2ರಿಂದ 3 ಸ್ಪೂನ್ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಹಾಲನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನಿವತ್ತು ಹೆಲ್ದಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಗೋಡಂಬಿನ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನಾದರೂ ಸಕ್ಕರೆನ ಹಾಕ್ಕೊಳ್ಳೇಬೇಕು. ಯಾಕಂದರೆ ಕಲ್ಸಕ್ಕರೆ ಅಥವಾ ಬೆಲ್ಲ ಹಾಕೊಂಡ್ರೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು 1 ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ ಅಂತ. ಇದರಲ್ಲಿ ನಾನು ಕೇಕ್ನ ನೀಟಾಗಿ ಡೆಕೋರ್ ಮಾಡ್ಕೊಳ್ತೀನಿ. ಇನ್ನು ಕೇಕ್ ಬೇಯಲಿಕ್ಕೂ ಕೂಡ ಸುಮಾರು ಟೈಮ್ ಇತ್ತು. ಅಷ್ಟರಲ್ಲಿ ಆ ಮೊಸರನ್ನ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಬೌಲ್ಗೆ ಅನ್ನ ರೆಡಿಯಾಗಿತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನನ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಮೊಸರನ್ನ ಚೆನ್ನಾಗಿರಲ್ಲ. ನಿಮಗೂ ಕೂಡ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಹಾಗೆ ಇವಾಗ ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಕೆಂಪಕ್ಕಿನ ಬಳಸ್ಕೊಂಡು ಮೊಸರನ್ನ ಮಾಡ್ತಾಯಿದ್ದೀನಿ. ಇದು ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ನಾವು ಮಾಮೂಲಿಯಾಗಿ ವೈಟ್ ರೈಸಲ್ಲೇ ಮಾಡ್ಕೊಳ್ತೀವಿ. ಆದರೆ ನಮ್ಮ ಹಳೆ ಕಾಲದಲ್ಲಿ ಅಂದರೆ ಅಜ್ಜಿದಿರಲ್ಲ ಈ ಥರ ಕೆಂಪಕ್ಕಿಲೇ ಮೊಸರನ್ನ ಮಾಡ್ತಾಯಿದ್ರು. ಎಷ್ಟು ರುಚಿಯಾಗಿರ್ತಿತ್ತು. ನಾನು ಚಿಕ್ಕವಳಿರುವಾಗೆಲ್ಲ ತಿಂದು ಅಭ್ಯಾಸ ಇದೆ. ಇದು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಮಾಮೂಲಿಯಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಕ್ಯಾರೆಟ್ ತುರಿ ಹಾಗೆ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮೊಸರನ್ನ ರೆಡಿಯಾಗೇ ಹೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮೊಸರನ್ನ ಎಲ್ಲ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ. ಅಷ್ಟರಲ್ಲಿ ಕೇಕ್ ಕೂಡ ರೆಡಿಯಾಗಿದೆ. ಕರೆಕ್ಟಾಗಿ ನಾನು 55 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿರೋದು. 55 ನಿಮಿಷಕ್ಕೆಲ್ಲ ಇದು ರೆಡಿ ಆಯಿತು. ಇವಾಗ ನಾನು ಒಂದು ಟೂತ್ ಪಿಕ್ಕಿಂದ ಚೆಕ್ ಮಾಡ್ತಾಯಿದ್ದೀನಿ ಬೆಂದಿದೆಯಾ ಬೆಂದಿಲ್ವಾ ಅಂತ. ಈ ಥರ ಟೂತ್ ಪಿಕ್ಗೆ ಕೇಕ್ ಅಂಟ್ಕೊಳ್ಳಿಲ್ಲ ಅಂದರೆ ಅದು ಬೆಂದಿದೆ ಅಂತ, ಏನಾದರೂ ಅಂಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳಿ ಇವಾಗ ಇದನ್ನು ತೆಗೆದು ತಣ್ಣಗಾಗಲಿಕ್ಕೆ ಇಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದರೆ ನೀಟಾಗಿ ಆ ಕೇಕು ಬಿಟ್ಕೊಳುತ್ತೆ. ಇವಾಗಿದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂದು ಚಾಕುವಿಂದ ನೀಟಾಗಿ ಸೈಡಲ್ಲೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಡಸ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಕೇಕ್ ಏನು ಅಂಟ್ಕೊಂಡಿರಲ್ಲ, ನೀಟಾಗಿ ಬಿಟ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು. ನಾನು ಒಂದು ತಟ್ಟೆಗೆ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಕೇಕು ರೆಡಿಯಾಗಿದೆ. ಯಾವುದೇ ಥರ ಪ್ಲೇಟ್ಗೂ ಕೂಡ ಇದು ಅಂಟ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ಕೇಕ್ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿ ಕೂಡ ಬಂದಿತ್ತು. ಹಾಗೆ ನಾನು ಇದಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಅಂತ ಹೇಳಿ ಒಂದು ಬೌಲ್ ಮೇಲೆ ತಟ್ಟೆ ಇಟ್ಕೊಂಡು ಈ ಕೇಕ್ನ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ತಿರುಗಿಸ್ಲಿಕ್ಕೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ. ಆಗಲೇ ನಾನು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಕೇಕ್ಗೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಟೇಸ್ಟ್ ಹೇಗಿದೆ ನೋಡೋಣ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಆದರೆ ನಾನೊಂದು ಮಿಸ್ಟೇಕ್ ಕೂಡ ಮಾಡಿದ್ದೀನಿ. ಅದನ್ನು ಲಾಸ್ಟ್ ಇದರಲ್ಲಿ ಹೇಳ್ತೀನಿ. ಕೇಕ್ ಕಟ್ ಮಾಡ್ತಿರುವಾಗ ಹೇಳ್ತೀನಿ ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿ. ಇವಾಗ ಒಂದು 10ರಿಂದ 12 ಬಾದಾಮಿನ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಮಾಡಿಕೊಂಡ್ರೆ ನೀಟಾಗಿ ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ಚೆನ್ನಾಗೂ ಕೂಡ ಕಾಣಿಸಲ್ಲ. ಮಧ್ಯದಲ್ಲಿ ಒಂದು ಟೂತ್ ಪಿಕ್ ಇಟ್ಬಿಟ್ಟು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಬಾದಾಮಿ ಪೌಡರ್ ಎಲ್ಲ ಬರಬಾರ್ದು ಅಂತ. ಹಾಗೆ ಆ ಕಡೆ ಸೈಡ್ಗೆ ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಾಫಿ ಸೋಸೋ ಜಾಲರಿಗೆ ಇದನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಬರುತ್ತೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಕೈಯಲ್ಲೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ರೆಡಿಯಾಗಿದೆ ಅಂತ ಹೇಳಿ.
ಕೊನೆಯದಾಗಿ ಇವಾಗ ಚರಿ ಕೂಡ ಇಟ್ಕೊಳ್ತಾ ಇದ್ದೀನಿ. ಫುಲ್ ಖಾಲಿ ಇತ್ತಲ್ವ, ಈ ಥರ ಮಧ್ಯದಲ್ಲಿ ಚರಿ ಇಟ್ಟರೆ ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಹೇಳಿರಲಿಲ್ಲ ಆ ಕೇಕ್ ಮಾಡಿದ್ದೀನಿ ಅಂತ ಹೇಳಿ. ಅವ್ರಿಗೆ ಬೆಳಗ್ಗೆ ತೋರಿಸೋಣ ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ ಅಂತ ಹೇಳ್ಕೊಂಡು ಇಷ್ಟೊಂದು ಕಷ್ಟಪಟ್ಟು ಮಾಡಿದೆ. ಆದರೆ ಎಲ್ಲ ಉಲ್ಟಾ ಆಗೋಯ್ತು ಬೆಳಗ್ಗೆಗೆ. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಧ್ಯಾಹ್ನ ಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಇದ್ರ ಜೊತೆಗೆ ಕೇಕ್ ಕೂಡ ಕಟ್ ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಶಾಪ್ಗೆ ಹೋಗ್ಬಿಟ್ಟಿದ್ರು. ಇನ್ನೇನು ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ನಾನು ಕೂಡ ಆರಾಮಾಗಿ ಲೇಟಾಗೆ ರೆಡಿ ಆಗ್ತಾಯಿದ್ದೀನಿ. ಸಂಡೇ ಅಲ್ವಾ, ಅಷ್ಟೊಂದೇನು ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ ನನಗೆ. ಹಾಗಾಗಿ ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಒಂದು ಚೂಡಿ ಹಾಕ್ಕೊಂಡು ಲಿಪ್ಸ್ಟಿಕ್ ಮತ್ತು ಐಲೈನರ್ ಒಂದು ಬೊಟ್ಟು ಇಟ್ಕೊಂಡು ರೆಡಿಯಾಗಿದ್ದೀನಿ ಅಷ್ಟೇ. ಲೂಸ್ ಏರ್ನ ಬಿಟ್ಕೊಂಡಿದ್ದೀನಿ. ನನಗೆ ಲೂಸ್ ಏರ್ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಬಿಟ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಯಾವಾಗಲೂ ಕಟ್ಬಿಟ್ಟಿರ್ತೀನಿ. ಲೂಸ್ ಏರ್ನ ಬಿಟ್ಕೊಳ್ಳಿಕ್ಕೆ ಅಷ್ಟಾಗಿ ಹೋಗಲ್ಲ. ಇವತ್ತು ಹೆಂಗಿದ್ರೂ ಸ್ವಲ್ಪ ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ರೆಡಿಯಾಗಿದ್ದೀನಿ. ಇವಾಗ ಕೇಕ್ನೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಲೇಖನ ಮತ್ತು ಅವ್ರ ಮಮ್ಮಿ ಕೂಡ ಬಂದರು. ಅವರು ಬರ್ತಾರಲ್ಲ, ಇನ್ನೇನು ಒಟ್ಟಿಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಆಗಲೇ ಒಂದು ಹೇಳಿದ್ನಲ್ಲ, ನಾನೇನೋ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿ ಕೇಕ್ನ ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಅದು ಬೇರೆ ಥರನೇ ಅನಿಸ್ತಾ ಇತ್ತು. ಫ್ರಿಜ್ಜಲ್ಲಿ ಇಡಬಾರ್ದಿತ್ತು. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೆ ನಿಜವಾಗ್ಲೂ ಇನ್ನೂ ಚೆನ್ನಾಗಿರೋದು. ನೀವೆಷ್ಟು ಲೇಟಾಗಿ ವಿಶ್ ಮಾಡಿದ್ರಿ, ನೋಡ್ಕೊಂತೀನಿ. ಚೆನ್ನಾಗಿದೆ. ಚೆನ್ನಾಗಿದೆ. ತಿಂದೇ ಇಲ್ಲ, ಅದೆಷ್ಟು ಬೇಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ರಲ್ಲ. ಕಣ್ಣಲ್ಲಿ ನೋಡಿ, ಕಷ್ಟಪಟ್ಟು ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ತಿನ್ಬೇಕು. ಹೋಗೋಣ. ನಿಮ್ಮ ಅಣ್ಣ ನೋಡು, ನಾನು ಕೇಕ್ ಮಾಡಿರೋದು ಗೊತ್ತಿಲ್ಲದೇನೆ ಹೋಗ್ಬಿಟ್ಟು ಕೇಕ್ ತಗೊಂಡು ನಾನು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ. ಅವರು ಕೇಕ್ ತಗೊಂಡು ಬಂದವ್ರೆ. ಅವ್ರದ್ದು ಒಂದು ಕೇಕ್, ನಿಮ್ಮದು ಒಂದು ಕೇಕ್, ಎರಡೆರಡು ಕೇಕ್. ಇವತ್ತು ಇವ್ರದ್ದು ಅನ್ಹೆಲ್ದಿ ಕೇಕು. ನಂದು ಅನ್ಹೆಲ್ದಿ ಕೇಕ. ವರ್ಷ ಇದೇ ಕೇಕ್ ತಿಂತಾ ಇದ್ದೀನಿ. ಇನ್ನು ಚೇಂಜ್ ಮಾಡಿಲ್ಲ. ಯಾರ ಕೇಕ್ ಚೆನ್ನಾಗಿದೆ ನೋಡಿ, ತಿಂದುಬಿಟ್ಟು ಹೇಳ್ತೀವಪ್ಪ ನಾವು. ರೆಡ್ ವೆಲ್ವೆಟ್ ತಿನ್ನೋದೇ ಬೇಡ, ನೋಡಕ್ಕೆ ಯಾವಾಗ್ಲೇ ಹೇಳಿದ್ರಲ್ಲ, ನೋಡ್ಬಿಟ್ಟೆ ಹೇಳಿದ್ವಿ ಅಂತ. ನೋಡ್ಬಿಟ್ಟು ಅದನ್ನೇ ಹೇಳ್ತೀವಪ್ಪ ಈಗ ನಾವು. ಇದು ಹಾಟ್ ಚೆನ್ನಾಗಿದೆ. ಇದು ನಾನು ಮಾಡಿಯಾ? ಇದು ನಾನು ಚೆನ್ನಾಗಿ ಕಾಣಿಸ್ತಾ ಇದೀನಾ? ಅವ್ನು ಚೆನ್ನಾಗಿ ಕಾಣಿಸ್ತಲ್ವಾ? ಸೂಪರ್ ಕಾಣಿಸ್ತಾ. ಚೆನ್ನಾಗಿ. ಪ್ರತಿ ವರ್ಷ ನನ್ನ ಹಸ್ಬೆಂಡೇ ಕೇಕ್ ತೊಗೊಂಡು ಬರ್ತಾಯಿದ್ರು. ನಾರ್ಮಲಾಗಿ ಈ ಸಲ ಕೂಡ ತೊಗೊಂಡು ಬಂದಿದ್ದಾರೆ. ನಾನು ಮನೇಲಿ ಕೇಕ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಅವರು ಹೊರಗಡೆಯಿಂದ ಕೇಕ್ ತೊಗೊಂಡು ಬಂದಿದ್ದಾರೆ. ನನಗೆ ಆ ಹೊರಗಡೆಯಿಂದ ಕೇಕ್ ತೊಗೊಂಡು ಬಂದಿರೋದು ನೋಡಿದ್ಮೇಲೆ ನಾನು ಮಾಡಿರೋ ಕೇಕ್ ಮೇಲೆ ಇಂಟ್ರೆಸ್ಟೇ ಹೊಂಟೋಗ್ಬಿಡ್ತು. ತುಂಬ ದಿನ ಆಗೋಗ್ಬಿಟ್ಟಿತ್ತು ಹೊರಗಡೆ ಕೇಕ್ ಅಥವಾ ಇದನ್ನೆಲ್ಲ ತಿಂದು. ಹಾಗಾಗಿ ಯಾವಾಗ ಕೇಕ್ನ ಟೇಸ್ಟ್ ಮಾಡ್ತೀನಿ ಅಂತಲೇ ಅನ್ನಿಸ್ತಾ ಇತ್ತು. ತಟ್ಟೆ ಭಾಷೆ ಕೊಟ್ಟಿ ಕಣ ಇರು, ಫಸ್ಟ್ ನಾನೇ ನಿನಗೆ ತಿನ್ಸ್ತೀನಿ. ನೋಡ್ಬಿಟ್ಟು ಹೇಳುವಂತೆ. ಕೇಕ್ ತರನೇ ಐತಕ್ಕ, ಚೆನ್ನಾಗಿ ಕೇಕ್ ತರನೇ ಮಾಡವಳೆ. ತಡಿ ಅವಳೆ ಹೇಳ್ಬಿಡಿ. ಚೆನ್ನಾಗಿದ್ದೀರಿ? ಏನು ಒಬ್ಬಟ್ಟು ಹೂರ್ಣನ? ತಿನ್ಸ ನೀನು ಸ್ವಲ್ಪ. ಇಲ್ಲ, ನಿನ್ ಕೈಯಿಂದ ತಿನ್ಸ್ತಾ ಇದೀಯ ಅಂತ ತಿನ್ಬೇಕಷ್ಟೇ ಈಗ ನಾನು. ಚೆನ್ನಾಯ್ತಾ? ನಡಿ ತಡಿ. ಓಕೆನಾ? ಪರವಾಗಿಲ್ಲ, ಬಟ್ ಕೇಕ್ ಅಂತೂ ಅಲ್ಲ ಇದು. ಕಾಯಿ ಜಾಸ್ತಿ ಹಾಕಿದೆ ಬಿಡು, ಹೋಗ್ಲೇನ. ಖುಷಿಯಾಗಿ ಮಾಡಿದಾಳೆ, ಇಷ್ಟಪಟ್ಟು ಹಾಕಿದಾಳೆ. ಸ್ವೀಟ್ ಕೇಕು. ಹೌದಾ? ಮೈದಾ ಹಾಕಿದ್ರೆ ಇದನ್ನು ಮಾಡ್ಬಿಡತ್ಲಾಗೆ. ಇದು ನೀನು ಫ್ರಿಜ್ ಅಲ್ಲಿ ಇಡಬೇಡ್ದಾಯ್ತಮ್ಮ, ಹಂಗೆ ಇಡ್ಬೇಕಾಯ್ತು. ಓಕೆನಾ? ನೀವು ಟೇಸ್ಟ್ ನೋಡಿ. ತಡಿ ಚೆನ್ನಾಗೈತೆ. 10 ಖಾಲಿ ಮಾಡ್ತೀನಿ ಇರು ಫಸ್ಟು.
ಎಲ್ಲ ನಿಂಗೆ ಇತ್ತು ಮಾಯ ತುಂಬ ಈಗ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತವ್ರು ಯಾರು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹಾಗೆ ಅವರು ನನಗೆ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದರು. ಡ್ರೆಸ್ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಕೇಕ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಆದರೆ ಯಾವಾಗಲೂ ಕೂಡ ನಾವು ಮನೇಲಿ ಮಾಡೋದು ಬೇಕ್ರಿ ಥರನೇ ಬರಲ್ಲ. ಈ ಥರ ವೀಟ್ ಅಥವಾ ಗೋಧಿ ಹಿಟ್ಟು ಬೆಲ್ಲನೆಲ್ಲ ಮಾಡ್ಕೊಂಡು ಮಾಡೋದು ಒಂದು ಹೆಲ್ದಿಯಾಗಿ ಕೇಕ್ ರೆಡಿ ಆಗುತ್ತೆ ಅಷ್ಟೇ. ಅದನ್ನೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಮನೇಲಿ ಎಲ್ಲನೂ ಮುಗಿಸ್ಕೊಂಡು ಅವರು ಕೂಡ ಹೊರಟ್ರು. ನಾವು ಕೂಡ ಹೊರಗಡೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಈ ಸಲ ನನಗೆ ಮೊದಲನೇ ಸಲ ಆ ಒಂದು ಗಿಫ್ಟ್ ಅಂತ ನನಗೆ ಕೊಡಿಸ್ತಾ ಇದ್ದಾರೆ. ಅದು ಕೂಡ ಅವ್ರಿಗೆ ಸರ್ಪ್ರೈಸಾಗಿ ಕೊಡಬೇಕು ಆ ಥರ ಎಲ್ಲ ಏನಿಲ್ಲ. ನನಗೇನು ಇಷ್ಟ ಆಗುತ್ತೋ ಅದನ್ನು ನೀನೇ ತಗೋ ಅಂತ ಹೇಳಿ ಜೊತೇಲಿ ಕರ್ಕೊಂಡೋಗಿ ಕೊಡಿಸ್ಬಿಡ್ತಾರೆ ಅಷ್ಟೇ. ಇವತ್ತು ಕೂಡ ಜೊತೇಲಿ ಕರ್ಕೊಂಡು ಬಂದು ಕೊಡಿಸ್ತಾ ಇದ್ದಾರೆ. ತುಂಬ ದಿನದಿಂದ ನಾನು ಈ ಥರ ಚಿಕ್ಕದಾಗಿರೋ ಇಯರಿಂಗ್ನ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತಿದ್ದೆ. ಅವರು ಚಿಕ್ಕದಾಗಿ ಏನು ತೊಗೊಳ್ತೀಯಾ, ಯಾವಾಗಾದ್ರೂ ದೊಡ್ಡದಾಗಿರೋ ಇಯರಿಂಗ್ನೇ ತೊಗೊಂಡ್ಬಿಡು ಸುಮ್ಮನೆ ಅಂತ ಹೇಳಿದ್ರು. ನನಗೆ ಈ ಥರ ಪುಟ್ಟದಾಗಿರೋ ಇಯರಿಂಗೇ ಬೇಕಿತ್ತು. ಯಾವಾಗಾದರೂ ತೊಗೊಳ್ಳೋಣ ಬಿಡು ಅಂತ ಹೇಳಿ ನಾನು ಕೂಡ ಸುಮ್ಮನಾಗಿದ್ದೆ. ಹಾಗಾಗಿ ಇವತ್ತು ನನ್ನ ಹಸ್ಬೆಂಡ್ ಆ್ಯನಿವರ್ಸರಿ ಅಲ್ವಾ, ಬಾ ಇವತ್ತು ತೊಗೊಂಡ್ಬಿಡು ಅಂತ ಹೇಳಿ ಕರ್ಕೊಂಡು ಬಂದು ಕೊಡಿಸ್ತಾ ಇದ್ದಾರೆ. ನನಗೇನೋ ಒಂಥರ ಇದು ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಟೈಮಲ್ಲೆಲ್ಲ ಕೊಡಿಸಿದ್ದಾರೆ, ಆದರೆ ಆ್ಯನಿವರ್ಸರಿ ಇರ್ಬೋದು, ಬರ್ಡೇ ಇರ್ಬೋದು, ಈ ಥರ ಟೈಮಲ್ಲೆಲ್ಲ ಗಿಫ್ಟ್ ಅಂತ ಯಾವತ್ತೂ ಕೊಟ್ಟಿಲ್ಲ ಅವರು. ಇದೇ ಮೊದಲನೇ ಸಲ ಈ ಥರ ಗಿಫ್ಟ್ ಕೊಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಖುಷಿ ಆಗ್ತಾಯಿದೆ ಇವತ್ತು. ಅಲ್ಲಿ ಪರ್ಚೇಸ್ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಡಾಬಾಗೆ ಬಂದಿದ್ದೀನಿ. ಬೆಳಗ್ಗೆನೇ ಹೇಳಿದರು ಇವತ್ತು ಅಡುಗೆ ಏನು ಮಾಡಬೇಡ, ಹೊರಗಡೆನೇ ಹೋಗೋಣ ಅಂತ ಹೇಳಿ. ನಾವು ಯಾವಾಗಲೂ ಅಷ್ಟೇ ಆ್ಯನಿವರ್ಸರಿ ಅಥವಾ ಬರ್ಡೇಗಳಿಗೆಲ್ಲ ಹೊರಗಡೆನೇ ಊಟಕ್ಕೆ ಬರ್ತೀವಿ. ಈ ಸಲ ತುಂಬ ಲೇಟಾಗಿ ಹೊರಗಡೆ ಊಟಕ್ಕೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಈ ಥರ ಡಾಬಾಗೆ ಬಂದು ಸುಮಾರು 1 ವರ್ಷ ಆಯಿತು. ಲಾಸ್ಟ್ ಇಯರ್ ನಮ್ಮ ಆ್ಯನಿವರ್ಸರಿಗೆ ಈ ಥರ ಡಾಬಾಗೆ ಬಂದು ಹೋಗಿದ್ದು. ಇವಾಗ ಮತ್ತೆ ಆ್ಯನಿವರ್ಸರಿಗೆ ಬಂದಿದ್ದೀವಿ. ಅದನ್ನೇ ಹೇಳ್ತಾಯಿದ್ರು, 1 ವರ್ಷ ಆಯ್ತಲ್ವ ನಾವು ಹೋಟ್ಲಿಗೆ ಬಂದು ಅಥವಾ ಈ ಥರ ಹೊರಗಡೆ ಊಟಕ್ಕೆ ಬಂದು ಎಷ್ಟೊಂದು ದಿನ ಆಗೋಯಿತು ಅಂತ ಹೇಳಿ. ನಾನು ಗುಂಟೂರು ಚಿಕನ್ನ ಆರ್ಡರ್ ಮಾಡಿದ್ದೆ. ಹಾಗೆ ಒಂದು ಫಿಶ್ ರವಾ ಫ್ರೈ ಕೂಡ ಆರ್ಡರ್ ಮಾಡಿದ್ದೆ. ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ. ಈ ಥರ ಏನಾದರೂ ಹೊರಗಡೆ ಹೋದಾಗ ನಾನು ಮೊದಲು ಫಿಶ್ನ ಆರ್ಡ್ರ್ ಮಾಡ್ಕೊಂಡು ಬಿಡ್ತೀನಿ. ನನಗೆ ಮೀನು ತಿನ್ನಕ್ಕೆ ಬರಲ್ಲ, ಆದರೂ ತಿಂತಾ ಇದ್ದೀನಿ. ಚೆನ್ನಾಗಿದೆ ನೋಡು ಕೊಡಿ. ಸಾಕಾಯ್ತಿನ್ನು ನಿಮ್ಮದು ನಾಲ್ಗೆ ಸ್ವಲ್ಪ ಸ್ಲೋ ಐತೆ, ಟೇಸ್ಟ್ ಬೇಗ ಹೇಳಲ್ಲ. ಚೆನ್ನಾಗೈತೆ, ಅಂದರೆ ಮಸಾಲೆ ಇನ್ನೂ ಸ್ವಲ್ಪ ಅಷ್ಟೊತ್ತು ಈ ಗುಂಟೂರು ಅದು ಇದು ಅಂತ ಮಸಾಲೆ ತಿಂದಿಲ್ವ ನೀನು? ಈಗ ಅದು ಲೈಟಾಗಿರೋದಕ್ಕೆ ಚೆನ್ನಾಗೈತೆ. ಜೊತೆಗೆ ರೋಟಿ ಮತ್ತು ಹೈದ್ರಾಬಾದಿ ಚಿಕನ್ ಕರಿನ ಆರ್ಡರ್ ಮಾಡಿದ್ದು. ಅದು ಚಿಕನ್ ಕರಿ ಹೈದ್ರಾಬಾದಿ ಚಿಕನ್ ಕರಿ ಥರ ಇರಲಿಲ್ಲ, ಪಾಲಕ್ ಗ್ರೇವಿ ಥರ ಇತ್ತು. ಟೇಸ್ಟ್ ಚೆನ್ನಾಗೇ ಇತ್ತು, ಆದರೆ ಹೈದ್ರಾಬಾದಿ ಚಿಕನ್ ಕರಿ ಥರ ಇರಲಿಲ್ಲ. ಅಯ್ಯೋ ಏನಪ್ಪ ಕುಡಿತಾ ಇರೋದು? ಮೊಸರು ಬಜ್ಜಿನ ಪಲಾವ್ಗೆ ಹಾಕೊಂಡು ತಿಂತಾರೆ, ಇಲ್ಲ ಬಿರಿಯಾನಿಗೆ ಹಾಕೊಂಡು ತಿಂತಾರೆ. ಎಲ್ಲ ತಿಂದು ಖಾಲಿ ಆದಮೇಲೆ ಮೊಸರು ಬಜ್ಜಿ ಕುಡಿಯೋದಾ? ಮೊಸರು ಬಜ್ಜಿ ಹಾಕೊಂಡ್ರೆ ಪಲಾವ್ದಾಗಲಿ ಬಿರಿಯಾನಿದಾಗಲಿ ಯಾವುದ್ರದ್ದಾಗಲಿ ಟೇಸ್ಟ್ ಇರಲ್ಲ. ಮತ್ತೆ ಟೇಸ್ಟ್ ಗೊತ್ತಾಗೋದೇ ಇಲ್ಲ. ನೀನು ಪಲಾವ್ ಮಾಡಿದ್ಯಾ ಏನು ಮಾಡಿದ್ಯಾ, ಅದ್ರ ಬದಲು ಮೊಸರು ಬಜ್ಜಿ ಹಾಕೊಂಡು ಬದಲು ಅನ್ನ ಮೊಸರನ್ನ ತಗೊಂಡ್ರೆ ಆಗುತ್ತದಲ್ಲ ಆ ಥರ. ಅಂದರೆ ನಮಗೆಲ್ಲ ಮೊಸರು ಬಜ್ಜಿ ಇದ್ರೇ ಪಲಾವ್ ಇಷ್ಟ ಆಗೋದು. ಮೊಸರು ಬಜ್ಜಿ ಹಾಕೋರು ಏನಾಗುತ್ತೆ, ಮಸಾಲೆ ಇದು ಖಾರ ಇರ್ತದಲ್ಲ ಅದೆಲ್ಲ ಕಮ್ಮಿ ಆಗ್ಬಿಡೋದು. ಅವಾಗ ಗೊತ್ತಾಗಲ್ಲ. ತಿಂದೆಲ್ಲ ಆದಮೇಲೆ ತಣ್ಣ ಮೊಸರು ಇಲ್ಲ ಮಜ್ಜಿಗೆ ಕುಡಿ. ಆಹಾ,
ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಹೊರಟು. ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಬೋಟ್ಗೆ ಲೈಟಿಂಗ್ ಎಲ್ಲ ಹಾಕಿ ಮರಳೆಲ್ಲ ಹಾಕಿ ಮಾಡಿದರು. ಯಾವುದೋ ಒಂದು ಬೀಚ್ ರೆಸಾರ್ಟಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 8 ಗಂಟೆ ಆಗಿತ್ತು. ಅಷ್ಟರಲ್ಲಿ ನನ್ನ ತಮ್ಮಂದಿರು ಕೂಡ ಬಂದಿದ್ದರು, ಅವರು ಕೂಡ ಕೇಕ್ ತೊಗೊಂಡು ಬಂದಿದ್ದರು. ನಾನು ಈ ಸಲ ಹೆಲ್ದಿಯಾಗಿ ಕೇಕ್ನ ಮಾಡೋಣ ಅಂತ ಹೇಳಿ ಮಾಡಿದೆ, ಆದರೆ ಎಲ್ಲ ಉಲ್ಟಾ ಆಗೋಯಿತು. ಎಷ್ಟೊಂದು ಕೇಕ್ ಅಂದರೆ ಬೆಳಗ್ಗೆ ಒಂದು ಕೇಕ್ ಕಟ್ ಮಾಡಿದ್ದಾಯಿತು, ಇವಾಗ ಮತ್ತೆ ಇವ್ರು 2 ಕೇಕ್ ತೊಗೊಂಡು ಬಂದಿದ್ದರು. ಅದನ್ನೇ ಹೇಳ್ತಾ ಇದ್ದೆ, ಯಾಕೆ ಇಷ್ಟೊಂದು ಕೇಕ್ ತೊಗೊಂಡು ಬರೋಕ್ಕೆ ಹೋದ್ರಿ, ಇದ್ರ ಬದಲು ಏನಾದರೂ ಗಿಫ್ಟ್ ಆದರೂ ತೊಗೊಂಡು ಬಂದಿದ್ರೆ ಯಾವಾಗಾದರೂ ಇಟ್ಕೊಂಡು ನೋಡ್ಬೋದಿತ್ತು. ಸುಮ್ಮನೆ ಕೇಕ್ ತೊಗೊಂಡು ಬಂದು ಕಟ್ ಮಾಡಿ ವೇಸ್ಟ್ ಮಾಡಿಬಿಟ್ರಲ್ಲ ಅಂತ ಹೇಳಿ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೋ ಅಷ್ಟೇ. ಇದನ್ನು ಕೂಡ ಕೇಕೆಲ್ಲ ಕಟ್ ಮಾಡಿ ಅವ್ರಿಗೆ ಬಿರಿಯಾನಿ ತೊಗೊಂಡು ಬಂದಿದ್ದೆ. ಬರುವಾಗಲೇ ಫೋನ್ ಮಾಡಿದ್ದೆ ನನ್ನ ತಮ್ಮ, ಬರ್ತೀನಿ ಮನೆಗೆ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡೋದು ಅಂತ ಹೇಳಿ ಅವ್ರಿಗೂ ಕೂಡ ಬಿರಿಯಾನಿನೇ ಮನೆಗೆ ತೊಗೊಂಡು ಬಂದಿದ್ದು. ಕೇಕ್ ಕೂಡ ಏನೂ ವೇಸ್ಟ್ ಆಗಲಿಲ್ಲ. ಬೆಳಗ್ಗೆ ತೊಗೊಂಡು ಬಂದಿದ್ದ ಕೇಕ್ನ ಆಂಟಿಗೆ ಮತ್ತು ನಮ್ಮ ನೇಬರ್ಸ್ಗೆಲ್ಲ ಕೊಟ್ಟೆ. ಹಾಗೆ ಈ ಕೇಕ್ನು ಕೂಡ ಕಟ್ ಮಾಡಿಬಿಟ್ಟು ಅವ್ರಿಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ, ಮತ್ತು ಇನ್ನೊಂದು ಸಲ ನೇಬರ್ಸ್ಗೂ ಕೂಡ ಕೊಟ್ಟೆ. ಏನು ಕೂಡ ವೇಸ್ಟ್ ಆಗಲಿಲ್ಲ. ಹಾಗೆ ನಾನು ಕೂಡ ಎತ್ತಿಟ್ಕೊಳ್ಳಲಿಲ್ಲ, ಯಾಕಂದರೆ ಬೆಳಗ್ಗೆ ಏನಾದರೂ ಆ ಕೇಕ್ನ ನೋಡಿದ್ರೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಎಲ್ಲನೂ ಖಾಲಿ ಮಾಡಿಬಿಟ್ರೆ ಮತ್ತೆ ಕೇಕ್ ತಿನ್ನಬೇಕು ಅಂತ ಏನು ಅನಿಸಲ್ಲ. ಹಾಗಾಗಿ ಎಲ್ಲನೂ ಖಾಲಿ ಕೂಡ ಮಾಡಿದ್ದಾಯಿತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ರು. ಹಾಗೆ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಅಂತ ಹೇಳಿ ನಾನು ಸಿಲ್ವರ್ದು ಖಡ್ಗ ಥರ ಬರುತ್ತಲ್ಲ ಅದನ್ನು ಕೊಡಿಸ್ದೆ. ಇದು 2,500 ರೂಪಾಯಿ ಆಯಿತು. ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದನ್ನೇ ಇರಲಿ ಅಂತ ಹೇಳಿ ಕೊಡಿಸ್ದೆ. ಅವ್ರಿಗೂ ಕೂಡ ಇಷ್ಟ ಆಯ್ತಂತೆ. ಹಾಗೆ ನನಗೆ ತೊಗೊಂಡಿರೋ ಇಯರಿಂಗು 4 ಗ್ರಾಮ್ಸ್ ಇದೆ, ಅದು 27,000 ರೂಪಾಯಿ ಆಯಿತು. ಇವತ್ತಿನ ವ್ಲಾಗ್ ಇಷ್ಟೇ. ಹಾಗೆ ಲಾಸ್ಟ್ ಟೈಮ್ ನಾನು ಯೋಗದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಎಡಿಟ್ ಎಲ್ಲ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಎಡಿಟ್ ಮಾಡಿಕೊಡೋದಿತ್ತು, ಹಾಗಾಗಿ ಈ ವಿಡಿಯೋನ ಮೊದಲು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.